ಕೆಲಸ ಮಾಡೋದು ನೀವೇ, ನಿಮ್ಮ ಶರೀರನೇ. ಆದರೆ ಆ ಶರೀರವನ್ನು ಕ್ರಮವಾಗಿ ಯಾವ ತೊಂದರೆ ಇಲ್ಲದೆ, ಯಾವ ಒಂದು ಟೈಮ್ ತಗೊಳ್ಳದೆ, ಯಾವ ಒಂದು ತಡೆ ಇಲ್ಲದೆ ಎಲ್ಲ ನಿಮಗೆ ಅನುಕೂಲವಾಗಿ ಆ ಕಾರ್ಯವನ್ನು ಜಯವಾಗಿ ಮಾಡಿಸುವುದು ಒಳಗಡೆ ಇರುವ ಯೇಸು. ಸೊ ನಾಳೆ ಏನ್ ಹೇಳ್ತೀರಾ ಅಂದ್ರೆ, ನಾನು ದಿನ ಹೇಳ್ಬಿಟ್ಟೆ, ಅಪ್ಪ ಈ ದಿನ ಈ ಶರೀರದ ಮೂಲಕ ಏನೆಲ್ಲ ಮಾಡ್ಬೇಕಾಗಿದೆಯೋ ನೀನು ಅದನ್ನ ಮಾಡಿದಕ್ಕೋಸ್ಕರ ಸ್ತೋತ್ರಪ್ಪ, ಅಷ್ಟೇ ನಾನು ಪ್ರಾರ್ಥನೆ. ಇದನ್ನ ನೀವು ಮಾಡಿದ್ರೆ ಏನಾಗುತ್ತೆ, ಈಗ ಅಯ್ಯೋ ನಾನು ಓದಿಲ್ಲ, ನನಗೆ ಜ್ಞಾನ ಇಲ್ಲ, ನನಗೆ ಇನ್ಫ್ಲೂಯೆನ್ಸ್ ಇಲ್ಲ, ನನಗೆ ಸಹಾಯ ಮಾಡೋರಿಲ್ಲ, ಈ ತರ ಮಾತಾಡಲ್ಲ. ಯಾಕಂದ್ರೆ ನಿಮಗೆ ದೇವರ ಉದ್ದೇಶ ಏನು ಅಂತ ನಿಮ್ಮ ಶರೀರ ಜ್ಞಾನ ತಿಳಿದ್ರೆ ಎಲ್ಲ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಶರೀರದಿಂದ ಮಾಡುವ ವಿಷಯ ಅಲ್ಲ, ಇದು ಆತ್ಮದಲ್ಲಿ ನಡೆಯುವಂತ ಕಾರ್ಯಗಳು. ಆದ್ರಿಂದ ನಿಮ್ಮಲ್ಲಿ ಪವಿತ್ರಾತ್ಮನು ನಿಮ್ಮ ಶರೀರವನ್ನು ನಡೆಸಿ ಆ ಕಾರ್ಯವನ್ನು ಮಾಡಿದ್ರೆ ಮಾತ್ರ ನೀವು ಆಶೀರ್ವಾದ